ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಫೆಬ್ರವರಿ ತಿಂಗಳ ಪಿಂಚಣಿನ ಯಾವಾಗ ಜಮಾ ಆಗುತ್ತೆ, ದಯವಿಟ್ಟು ಮಾಹಿತಿನ ತಿಳಿಸ್ಕೊಡಿ ಅಂತ ಕಮೆಂಟ್ಗಳನ್ನು ಮಾಡಿದರು. ಅದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ರಾಜ್ಯದಲ್ಲಿ ಬಹಳಷ್ಟು ಪಿಂಚಣಿದಾರರಿಗೆ ಪಿಂಚಣಿ ಹಣ ಬರ್ತಾ ಇಲ್ಲ ಫೆಬ್ರವರಿ ತಿಂಗಳಿಂದ. ಯಾಕೆ ಬರ್ತಾ ಇಲ್ಲ, ಯಾವ ಕಾರಣಕ್ಕಾಗಿ ಬರ್ತಾ ಇಲ್ಲ, ಮತ್ತು ಎಷ್ಟು ಜನರಿಗೆ ಪಿಂಚಣಿ ಹಣ ಬರ್ತಾ ಇಲ್ಲ ಎಂಬುದನ್ನು ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಮೂರನೇದಾಗಿ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಅಂಗವಿಕಲರ ಪಿಂಚಣಿ ಕೆಲವೊಬ್ಬರಿಗೆ ಬರ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಬರ್ತಾ ಇಲ್ಲ ಅಂತಂದರೆ ನೀವು ಏನು ಮಾಡಬೇಕು, ಏನೆಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು, ಎಲ್ಲವೂ ಕೂಡ ವಿವರವಾಗಿ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಮತ್ತು ವೃದ್ಧಾಪ್ಯ ಯೋಜನೆಯಲ್ಲಿ ಪಿಂಚಣಿಗಳನ್ನು ಬರ್ತಾ ಇಲ್ಲ. ಕೆಲವೊಬ್ಬರಿಗೆ 2 ತಿಂಗಳಿಂದ ಅಥವಾ 3 ತಿಂಗಳಿಂದ ಅಥವಾ 6 ತಿಂಗಳಿಂದ ಪಿಂಚಣಿನ ಬರ್ತಾ ಇಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅಂಥವರು ಕೂಡ ಏನು ಮಾಡಬೇಕು, ನೀವು ಎಲ್ಲಿ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು ಮತ್ತು ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ವಿಧವಾ ಪಿಂಚಣಿನ ಪಡಿತಕ್ಕಂಥ ಮಹಿಳೆಯರು ಕೂಡ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದ್ರು, ವಿಧವಾ ಪಿಂಚಣಿನ ಬರ್ತಾ ಇಲ್ಲ ಸರಿಯಾಗಿ ಅಂತ ಅವರು ಕೂಡ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅವ್ರಿಗೂ ಕೂಡ ಮತ್ತು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ನಮಗೆ ಪಿಂಚಣಿನ, ನಾವು ಏನು ಮಾಡಬೇಕು ಅಂತ ಕೇಳ್ತಾಯಿದ್ರು. ಅವರು ವೀಕ್ಷಕರೇ, ನೀವು ಏನೆಲ್ಲ ದಾಖಲೆಗಳು ಸಬ್ಮಿಟ್ ಮಾಡಬೇಕು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಪಿಂಚಣಿದಾರರು ಯಾರೆಲ್ಲ ಒಂದು ರಾಜ್ಯ ಸರ್ಕಾರದ ಪಿಂಚಣಿನ ಪಡಿತಕ್ಕಂಥವ್ರು ಅಂತಂದರೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು, ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು, ಅಂಗವಿಕಲ ಪಿಂಚಣಿ ಆಗಿರ್ಬೋದು, ಮನಸ್ವಿನಿ ಪಿಂಚಣಿ ಆಗಿರ್ಬೋದು, ಮೈತ್ರಿ ಪಿಂಚಣಿ ಆಗಿರ್ಬೋದು, ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾಯಿದ್ರು, ಪಿಂಚಣಿನ ಪಡಿತಕ್ಕಂಥವರಿಗೆ ಪಿಂಚಣಿನ ಬರ್ತಾ ಇಲ್ಲ, ಬಂದಿಲ್ಲ, ಮತ್ತು ಎಷ್ಟು ಜನರಿಗೆ ಸ್ಟಾಪ್ ಆಗ್ತಾಯಿದೆ, ಸ್ಟಾಪ್ ಆಗಿದೆ, ಎಲ್ಲವೂ ಕೂಡ ವಿವರ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸ್ಕ್ರೀನ್ ನೋಡ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಳಬಹುದು. ಬನ್ನಿ ವೀಕ್ಷಕರು, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ 5 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಜನವರಿ ತಿಂಗಳದು ಪಿಂಚಣಿ ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರಿಗೆಲ್ಲ ಜಮಾ ಆಗಿಲ್ಲ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇ ಅಪ್ಡೇಟ್ ತಿಳಿಸೋದಾದರೆ, ರಾಜ್ಯದಲ್ಲಿ ವೀಕ್ಷಕರೇ ಸುಮಾರು 23 ಲಕ್ಷಕ್ಕೂ ಅಧಿಕ ಪಿಂಚಣಿದಾರರ ಪಿಂಚಣಿಗಳನ್ನು ರದ್ದು ಮಾಡಿದ್ದಾರೆ ವೀಕ್ಷಕರೇ. ಅಂತಂದರೆ ರಾಜ್ಯದಲ್ಲಿ ಈಗಾಗಲೇ ಜಿಲ್ಲಾವಾರು ಪರಿಷ್ಕರಣೆಗಳನ್ನು ಪ್ರಾರಂಭವಾಗಿದ್ದು, ಪರಿಷ್ಕರಣೆಯಲ್ಲಿ ವೀಕ್ಷಕರೇ ಯಾರ್ದೆಲ್ಲ ಒಂದು ಅನರ್ಹ ಪಿಂಚಣಿದಾರರು ಅಂತ ಗುರುತಿಸಲ್ಪಡ್ತಾ ಇದೆ ಅಂತಹ ಪಿಂಚಣಿದಾರರ ಪಿಂಚಣಿಗಳನ್ನು ರದ್ದು ಮಾಡಿದ್ದಾರೆ. ಅಂಥವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಪಿಂಚಣಿನ ಸಿಗ್ತಾ ಇಲ್ಲ ವೀಕ್ಷಕರೇ. ಹೀಗಾಗಿ ಯಾರ್ದೆಲ್ಲ ಪಿಂಚಣಿಗಳನ್ನು ರದ್ದಾಗಿದೆ ಅಂಥವರಿಗೆ ಇವಾಗ ಖಂಡಿತವಾಗಿಯೂ ಪಿಂಚಣಿ ಹಣ ಬರೋದಿಲ್ಲ. ಯಾಕೆ ಬರ್ತಾ ಇಲ್ಲ, ಏನು ಕಾರಣ ಅಂತ ನೋಡೋದಾದರೆ ವೀಕ್ಷಕರು ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪರಿಷ್ಕರಣೆಯಲ್ಲಿ ಯಾರ್ದೆಲ್ಲ ರದ್ದಾಗಿದೆ ಅಂಥವರು ಅನರ್ಹರೆಂದು ಗುರುತಿಸಲ್ಪಟ್ಟಿರ್ತೇವೆ ವೀಕ್ಷಕರೇ. ಅನರ್ಹರಿಗೆ ಈ ಒಂದು ಯೋಜನೆಗಳ ಲಾಭ ಸಿಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಅರ್ಹರಿಗೆ ಮಾತ್ರ ಯೋಜನೆಗಳ ಲಾಭ ಸಿಗಬೇಕು, ಅರ್ಹ ಫಲಾನುಭವಿಗಳಿಗೆ ಮೋಸ ಆಗ್ತಾ ಇದೆ, ಈ ರೀತಿಯಾಗಿ ಅನರ್ಹರು ಯೋಜನೆಗಳ ಲಾಭ ಪಡಿತಾ ಇದ್ದರೆ ಅರ್ಹತೆ ಹೊಂದಿದವರ ಹಣನ ಅವರು ತೆಗೆದುಕೊಂಡಂತಾಗುತ್ತೆ ಅಂತ ಈ ರೀತಿಯಾಗಿ ಪರಿಷ್ಕರಣೆ ಮಾಡಿ ಯಾರೆಲ್ಲ ಒಂದು ಅನರ್ಹರಿದ್ದಾರೆ ಅಂಥವ್ರದ್ದು ಪಿಂಚಣಿಗಳನ್ನು ರದ್ದು ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ, ಅಂಥವ್ರಿಗೆ ಸಿಗೋದಿಲ್ಲ ಪಿಂಚಣಿನ. ಮತ್ತು ಅಕಸ್ಮಾತ್ತಾಗಿ ನಿಮ್ದು ಏನಾದರೂ ಅರ್ಹತೆ ಹೊಂದಿದ್ರೂ ಕೂಡ ನಿಮ್ಮದು ಪಿಂಚಣಿನ ಕ್ಯಾನ್ಸಲ್ ಆಗಿತ್ತು ಅಥವಾ ರದ್ದಾಗಿತ್ತು ಅಂತಂದರೆ ನೀವು ಏನು ಮಾಡಬೇಕು ಅಂತ ಇವಾಗ 2ನೇ ಅಪ್ಡೇಟಲ್ಲಿ ತಮಗೆ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಬೋದು ವೀಕ್ಷಕರೇ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ನಾವು ಅಂಗವಿಕಲ ಪಿಂಚಣಿ ನಮಗೆ ಬರ್ತಾ ಇಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅಂಗವಿಕಲ ಪಿಂಚಣಿನ ಬರ್ತಾ ಇಲ್ಲ ಅಂತಂದರೆ ನೀವು ಎಲ್ಲ ದಾಖಲೆಗಳನ್ನು ಸರಿಯಾಗಿ ಇದೆಯಾ ಇಲ್ವಾ ಅಂತ ತಾವು ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಕಂಪ್ಲೀಟಾಗಿ ಚೆಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿರುವಂಥ ಡೀಟೇಲ್ಸ್ ಆಗಿರ್ಬೋದು, ಮತ್ತು ಬ್ಯಾಂಕ್ ಅಕೌಂಟಲ್ಲಿರುವಂಥ ಡೀಟೇಲ್ಸ್ ಆಗಿರ್ಬೋದು, ಮತ್ತು ನೀವು ಏನು UDID ಕಾರ್ಡನ್ನ ಕೊಟ್ಟಿರ್ತೀರಿ, UDID ಕಾರ್ಡಲ್ಲಿರುವಂಥ ಡೀಟೇಲ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಬೇಕಾಗುತ್ತೆ ವೀಕ್ಷಕರೇ. ಏನಾದರೂ ಮಿಸ್ಮ್ಯಾಚ್ ಆಗ್ತಾಯಿತ್ತು ಅಂತಂದರೆ ನಿಮ್ಮ ಒಂದು ದಾಖಲೆಗಳು ಸರಿಯಾಗಿ ಇಲ್ಲದೇ ಇರುವ ಕಾರಣಕ್ಕಾಗಿ ಪಿಂಚಣಿಗಳನ್ನು ರದ್ದಾಗ್ತಾಯಿದೆ ವೀಕ್ಷಕರೇ. ಹೀಗಾಗಿ ಇನ್ನೂ ಕೆಲವೊಂದಿಷ್ಟು ಜನರು ಅಂಗವಿಕಲ ಪಿಂಚಣಿನ ಪಡಿತಕ್ಕಂಥವ್ರು ಏನು ಮಾಡಿದ್ದಾರೆ ಅಂತಂದರೆ ಅವರು ಇನ್ನೂ ಕೂಡ UDID ಕಾರ್ಡ್ಗಳನ್ನು ಮಾಡ್ಕೊಂಡಿಲ್ಲ. ಹೀಗಾಗಿ UDID ಕಾರ್ಡ್ಗಳನ್ನು ಮಾಡಿಸ್ಕೊಂಡಿಲ್ಲ ಅಂತಂದರೆ ನಿಮ್ಮ ಒಂದು ಪಿಂಚಣಿಗಳು ರದ್ದಾಗ್ತಾಯಿದೆ, ಕ್ಯಾನ್ಸಲ್ ಆಗ್ತಾಯಿದೆ ವೀಕ್ಷಕರೇ. ಹೀಗಾಗಿ ಅಂಗವಿಕಲ ಪಿಂಚಣಿನ ಪಡಿತಕ್ಕಂಥವ್ರು UDID ಕಾರ್ಡ್ಗಳನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಮಾಡಿಸ್ಕೊಳ್ಬೇಕು ಅಂತಂದರೆ, ನೀವು ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ನೀವು UDID ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ
ನೀವು ಏನೆಲ್ಲ ಒಂದು ದಾಖಲೆಗಳನ್ನು ಕೊಡಬೇಕು ಅಂತಂದರೆ ಯು ಡಿ ಐ ಡಿ ಕಾರ್ಡ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡು, ಫೋಟೋ ಮತ್ತು ನಿಮ್ಮ ಸಿಗ್ನೇಚರು, ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರು ಮತ್ತು ರೇಷನ್ ಕಾರ್ಡು, ಇಷ್ಟು ದಾಖಲೆಗಳು ಕೊಟ್ಟರೆ ನೀವು ಯು ಡಿ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡಿ ಕೊಡ್ತಾರೆ ವೀಕ್ಷಕರೇ. ಮತ್ತು ನಿಮ್ಮದು ಪಿಂಚಣಿ ಏನು ಆರ್ಡ್ರ್ ಕಾಪಿ ಇರುತ್ತೆ, ಆರ್ಡ್ರ್ ಕಾಪಿನೂ ಕೊಡಬೇಕಾಗುತ್ತೆ. ಅಷ್ಟು ಅಥವಾ ಮೊದಲು ನಿಮಗೆ ಪಿಂಚಣಿಯ ಪಡಿಬೇಕು ಅಂತಂದರೆ ಒಂದು ಬುಕ್ ಕೊಡ್ತಾರೆ, ಪಿಂಚಣಿ ಬುಕ್ ಇರುತ್ತೆ ಅಂತಂದರೆ ಅಂಗವಿಕಲರ ಒಂದು ಬುಕ್ ಇರುತ್ತೆ, ಆ ಒಂದು ಬುಕ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಹೀಗಾಗಿ ವೀಕ್ಷಕರೇ ಇಷ್ಟು ದಾಖಲೆಗಳು ಕೊಟ್ಟರೆ ನಿಮಗೆ ಯು ಡಿ ಐ ಡಿ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ತಾರೆ. ಅರ್ಜಿ ಸಲ್ಲಿಸಿದ ಮೇಲೆ ಆ ಒಂದು ಯು ಡಿ ಐ ಡಿ ಕಾರ್ಡ್ಗೆ ಒಂದು ಹಾಸ್ಪಿಟಲ್ಗೆ ಅಂದರೆ ತಾಲೂಕು ಹಾಸ್ಪಿಟಲ್ ಅಥವಾ ಜಿಲ್ಲಾ ಹಾಸ್ಪಿಟಲಲ್ಲಿ ಹೋಗಿ ನೀವು ನಿಮ್ಮ ಒಂದು ಏನು ಅಂಗವೈಕಲ್ಯ ಇದೆ, ಅಂಗವೈಕಲ್ಯ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಅವರು ಒಂದು ಡಾಕ್ಟರ್ಸು ನಿಮಗೆ ಚೆಕ್ ಮಾಡಿ ಎಷ್ಟು ಪರ್ಸೆಂಟೇಜ್ ಅಂಗವೈಕಲ್ಯ ಹೊಂದಿರ್ತಾರೆ ಅಂತ ಅಲ್ಲಿ ಯು ಡಿ ಐ ಡಿ ಕಾರ್ಡಲ್ಲಿ ಮೆನ್ಷನ್ ಮಾಡ್ತಾರೆ ವೀಕ್ಷಕರೇ. ಅದರ ಆಧಾರದ ಮೇಲೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಅಂಗವೈಕಲ್ಯ ಹೊಂದಿದೆ ಅದರ ಮೇಲೆ ನಿಮಗೆ ಪಿಂಚಣಿನ ಬರುವಂಥದ್ದು. 45ರಿಂದ 74% ನಿಮಗೆ ಅಂಗವೈಕಲ್ಯ ಹೊಂದಿದ್ರಿ ಅಂತಂದರೆ 800 ರೂಪಾಯಿ ಪಿಂಚಣಿನ ಬರುವಂಥದ್ದು. ಮತ್ತು 75ಕ್ಕಿಂತ ಹೆಚ್ಚಿರುವಂಥ ಅಂಗವೈಕಲ್ಯ ಹೊಂದಿದ್ರಿ ಅಂತಂದರೆ ನಿಮಗೆ 1400 ರೂಪಾಯಿ ಪಿಂಚಣಿನ ಬರುವಂಥದ್ದು ಅಂಗವಿಕಲರಿಗೆ. ಮತ್ತು ಬುದ್ಧಿಮಾಂದ್ಯತೆ ಅಂಗವಿಕಲ್ಯ 90% ಯಾರು ಒಂದು ಬುದ್ಧಿಮಾಂದ್ಯತೆ ಅಂಗವಿಕಲ್ಯ ಹೊಂದಿರ್ತಾರೆ ಅಂಥವರಿಗೆ 2000 ರೂಪಾಯಿ ಪಿಂಚಣಿನ ಬರುವಂಥದ್ದು ಪ್ರತಿ ತಿಂಗಳು ಕೂಡ. ಇಷ್ಟು ಒಂದು ಅಂಗವಿಕಲರ ಪಿಂಚಣಿ ಬಗ್ಗೆ ನೀವೇನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ ಮತ್ತು ಬರ್ತಾ ಇಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಕಂಪ್ಲೀಟಾಗಿ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಮತ್ತು ವೀಕ್ಷಕರೇ, ಮೂರನೇದಾಗಿ ತಮಗೆ ಮಾಹಿತಿನ ತಿಳಿಸೋದಾದರೆ ಸಂಧ್ಯಾ ಸುರಕ್ಷಾ ಯೋಜನೆ ಮತ್ತು ವೃದ್ಧಾಪ್ಯ ಯೋಜನೆಯಲ್ಲಿ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಬರ್ತಾ ಇಲ್ಲ, ಕಳೆದ 2 ತಿಂಗಳಿಂದ 3 ತಿಂಗಳಿಂದ ಪಿಂಚಣಿನ ಬರ್ತಾ ಇಲ್ಲ ಅಂತಂದರೆ ನೀವು ಕೂಡ ಇದನ್ನು ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ. ಏನಂತಂದರೆ ದಾಖಲೆಗಳನ್ನು ಮೊದಲನೇದಾಗಿ ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಸಂಧ್ಯಾ ಸುರಕ್ಷಾ ಯೋಜನೆದಾರರಾಗಿರ್ಬೋದು ಅಥವಾ ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರಾಗಿರ್ಬೋದು. ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ 1200 ರೂಪಾಯಿ ಪಿಂಚಣಿ ಬರುವಂಥದ್ದು ಮತ್ತು ವೃದ್ಧಾಪ್ಯ ಯೋಜನೆಯಲ್ಲಿ 600 ರೂಪಾಯಿ ಪಿಂಚಣಿ ಬರುವಂಥದ್ದು ವೀಕ್ಷಕರೇ. 60ರಿಂದ 64 ವರ್ಷದವರು ಇದ್ದರೆ ಅಂತಂದರೆ ನಿಮಗೆ 600 ರೂಪಾಯಿ ಪಿಂಚಣಿ ಬರುತ್ತೆ. 65 ವರ್ಷಕ್ಕಿಂತ ಹಿರಿಯ ನಾಗರಿಕರು ಇದ್ದರು ಮೇಲಿದ್ರು ಅಂತಂದರೆ ಅಂಥವರಿಗೆ 1200 ರೂಪಾಯಿ ಪಿಂಚಣಿ ಬರುವಂಥದ್ದು. ನೀವು ಕೂಡ ದಾಖಲೆಗಳನ್ನು ಸರಿಯಾಗಿದೆಯೇನೆಲ್ಲ ಒಂದು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಅದರಲ್ಲಿ ವೀಕ್ಷಕರೇ ಭಾಳಷ್ಟು ವೃದ್ಧಾಪ್ಯ ಯೋಜನೆಯಲ್ಲಿ 23 ಲಕ್ಷಕ್ಕೂ ಅಧಿಕ ಒಂದು ಪಿಂಚಣಿದಾರರು ಏನು ರದ್ದು ಮಾಡಿದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ. ಅದರಲ್ಲಿ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರು ಅತಿ ಹೆಚ್ಚಾಗಿದ್ದಾರೆ ಅಂತ ಮಾಹಿತಿ ಬಂದಿರುವಂಥದ್ದು. ಅಂತಂದರೆ ದಾಖಲೆಗಳು ವಯಸ್ಸಿನ ಅಂತರ ಇದೆ ಅಂತ, ಅಂದರೆ ವಯಸ್ಸು ಸರಿಯಾಗಿ ಹೊಂದಾಣಿಕೆ ಆಗ್ತಾಯಿಲ್ಲ. 60ಕ್ಕಿಂತ ಕೆಳಗಿರುವಂಥ ಪಿಂಚಣಿದಾರರು ಕೂಡ ಮತ್ತು 65ಕ್ಕಿಂತ ಕೆಳಗಿರುವಂಥ ಪಿಂಚಣಿದಾರರು ಕೂಡ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿಯ ಲಾಭನ ಪಡಿತಾ ಇದ್ದಾರೆ, ಹಣನ ಪಡಿತಾ ಇದ್ದಾರೆ ಅಂತ ಈ ರೀತಿಯಾಗಿ ಮಾಹಿತಿನ ಬಂದಿರುವಂಥದ್ದು. ಹೀಗಾಗಿ ವೀಕ್ಷಕರೇ, ನೀವು ಕೂಡ ದಾಖಲೆಗಳನ್ನು ಸರಿಪಡಿಸ್ಕೊಳ್ಳಿ. ಏನಾದರೂ ಆಧಾರ್ ಕಾರ್ಡಲ್ಲಿ ಹೆಸರಾಗಿರ್ಬೋದು ಅಥವಾ ಬ್ಯಾಂಕ್ ಅಕೌಂಟಲ್ಲಿ ಹೆಸರಾಗಿರ್ಬೋದು, ಆರ್ಡರ್ ಕಾಪಿಯಲ್ಲಾಗಿರುವಂಥ ಹೆಸರಾಗಿರ್ಬೋದು, ಈ ರೀತಿಯಾಗಿ ಏನಾದರೂ ಹೆಸರುಗಳ ಮಿಸ್ಮ್ಯಾಚ್ ಇದ್ದವು ಮತ್ತು ವಯಸ್ಸು ಕೂಡ ಮಿಸ್ಮ್ಯಾಚ್ ಆಗ್ತಾಯಿತ್ತು ಅಂತಂದರೆ ಎಲ್ಲವೂ ಕೂಡ ಸರಿಪಡಿಸ್ಕೊಂಡು ನಿಮ್ಮ ಒಂದು ಪಿಂಚಣಿ ನಿರ್ದೇಶನಾಲಯ ಅಥವಾ ತಾಲೂಕು ತಹಸೀಲ್ ಕಚೇರಿಗೆ ಹೋಗಿ ಅಲ್ಲಿ ಪಿಂಚಣಿ ಅಧಿಕಾರಿಗಳಿಗೆ ಭೇಟಿ ನೀಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಎಲ್ಲ ದಾಖಲೆಗಳು ಕೂಡ. ಆವಾಗ ನಿಮಗೆ ಕಂಪ್ಲೀಟಾಗಿ ಪಿಂಚಣಿ ಬರುವಂಥದ್ದು. ವೀಕ್ಷಕರೇ, 4ನೇ ಅಪ್ಡೇಟ್ ನೋಡೋದಾದರೆ ವಿಧವಾ ವೇತನ ಪಿಂಚಣಿನೂ ಕೂಡ ಕೆಲವೊಬ್ಬರದ್ದು ಕ್ಯಾನ್ಸಲ್ ಆಗಿದೆ, ಬರ್ತಾ ಇಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ ಇಲಾಖೆ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ಕೆಲವೊಂದಿಷ್ಟು ಜನರದ್ದು ಏನಾಗಿದೆ ಅಂತಂದರೆ ವಿಧವಾ ವೇತನ ಪಿಂಚಣಿನ ಪಡಿತಕ್ಕಂಥವ್ರದ್ದು ಏನು ಮರಣ ಪ್ರಮಾಣ ಪತ್ರ ಇರುತ್ತೆ, ಅವರ ಒಂದು ಪತಿಯ ಮರಣ ಪ್ರಮಾಣ ಪತ್ರ ಏನಿರುತ್ತೆ ಆ ಒಂದು ಮರಣ ಪ್ರಮಾಣ ಪತ್ರಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡುವಾಗ ಸರಿಯಾಗಿ ಕಾಣಿಸ್ತಾ ಇಲ್ಲ, ದಾಖಲೆಗಳು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ ಮತ್ತು ಹೆಸರುಗಳನ್ನು ಕೂಡ ಸರಿಯಾಗಿ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಬಂದಿರುವಂಥದ್ದು. ಇನ್ನೂ ಕೆಲವೊಂದಿಷ್ಟು ಜನರು ಮರಣ ಪ್ರಮಾಣ ಪತ್ರಗಳನ್ನು ಸರಿಯಾಗಿ ಬ್ಲ್ಯಾಂಕ್ ಆಗಿರುವಂಥ ಪ್ರಮಾಣ ಪತ್ರಗಳನ್ನು ಸಲ್ಲಿಕೆ ಆಗಿದೆ ಅಂತ ಕೆಲವೊಂದಿಷ್ಟು ಮಾಹಿತಿನ ಬಂದಿರುವಂಥದ್ದು. ಹೀಗಾಗಿ ನೀವು ಎಲ್ಲವೂ ಕೂಡ ದಾಖಲೆಗಳನ್ನ ನಿಮ್ದು ಏನಾದರೂ ರದ್ದಾಗಿತ್ತು ಅಂತಂದರೆ ನೀವು ಪಿಂಚಣಿ ನಿರ್ದೇಶನಾಲಯಕ್ಕೆ ಭೇಟಿ ನೀಡಿ ಅಥವಾ ಪಿಂಚಣಿ ಅಧಿಕಾರಿಗಳಿಗೆ ಭೇಟಿ ನೀಡಿ ಅದಕ್ಕೆ ಸಂಬಂಧಪಟ್ಟಂತೆ ನಿಖರವಾದಂಥ ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ನೀವು ಅರ್ಹತೆ ಹೊಂದಿದ್ರಿ ಅಂತಂದರೆ ನಿಮಗೆ ಪಿಂಚಣಿ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, ಕಂಪ್ಲೀಟಾಗಿ ಬರುತ್ತೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ತಮಗೆ ಮಾಹಿತಿನ ತಿಳಿಸೋದಾದರೆ 5ನೇದಾಗಿ ಭಾಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಫೆಬ್ರವರಿ ತಿಂಗಳ ಪಿಂಚಣಿನ ಯಾವಾಗ ಬರುತ್ತೆ ಅಂತ. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ ಫೆಬ್ರವರಿ ತಿಂಗಳ ಪಿಂಚಣಿ ಏನಿದೆ ಅಂತಂದರೆ ಇನ್ನೂ 2 ದಿನಗಳಲ್ಲಿ ಬಿಡುಗಡೆ ಆಗಲಿದೆ ವೀಕ್ಷಕರೇ. ಅಂತಂದರೆ 4ನೇ ತಾರೀಕಿನಿಂದ 10ನೇ ತಾರೀಕು ಒಳಗಾಗಿ ನಿಮಗೆ ಪಿಂಚಣಿನ ಬರುತ್ತೆ ವೀಕ್ಷಕರೇ, ಜಮಾ ಆಗುತ್ತೆ ಕಂಪ್ಲೀಟಾಗಿ. ಭಾಳಷ್ಟು ಜನರು ಕೇಳ್ತಾ ಇದ್ರಿ ಫೆಬ್ರವರಿ ತಿಂಗಳ ಪಿಂಚಣಿನ ಯಾವಾಗ ಜಮಾ ಆಗುತ್ತೆ ಅಂತ. ಇನ್ನೂ 2 ದಿನಗಳಲ್ಲಿ ಬಿಡುಗಡೆ ಆಗಿದೆ. 2 ದಿನ ಅಥವಾ 3 ದಿನಗಳಲ್ಲಿ ತಮಗೆ ಪಿಂಚಣಿನ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದ ನಂತರ 1 ವಾರದ ಒಳಗಾಗಿ ನಿಮಗೆ ಪಿಂಚಣಿ ಅನ್ನೋದು ಕಂಪ್ಲೀಟಾಗಿ ಜಮಾ ಆಗುತ್ತೆ. ಮೊದಲೆಲ್ಲ ವೀಕ್ಷಕರೇ 5ನೇ ತಾರೀಕು ಒಳಗಾಗಿ ಜಮಾ ಆಗ್ತಾಯಿತ್ತು, ಇವಾಗ ಸ್ವಲ್ಪ ಡಿಲೇ ಆಗ್ತಾಯಿದೆ.
4ನೇ ತಾರೀಕಿನಿಂದ 10ನೇ ತಾರೀಕು ಒಳಗಾಗಿ ನಿಮಗೆ ಪಿಂಚಣಿ ಹಣ ಫೆಬ್ರವರಿ ತಿಂಗಳದು ಬಂದು ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇಷ್ಟು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಡೌಟ್ಸ್ಗಳನ್ನು ಕೇಳಿದರೆ ಎಲ್ಲವೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತವಾಗಿತ್ತು ಅಂತಂದರೆ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.